ಓಕೆ, ಸರ್ಕಾರದ ವಿರುದ್ಧ ಮೈತ್ರಿ ನಾಯಕರು ಮಹಾಯುದ್ಧವನ್ನೇ ಸಾರಿದ್ದಾರೆ. ಚುನಾವಣಾ ಆಯುಕ್ತರಿಗೆ ಬಿಜೆಪಿ ನಿಯೋಗ ಇವತ್ತು ಹೋಗಿ ದೂರನ್ನ ಕೊಟ್ಟಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಮೈತ್ರಿ ನಾಯಕರು ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ಇವತ್ತು ಸರ್ಕಾರದ ವಿರುದ್ಧ ಮೈತ್ರಿ ನಾಯಕರು ಮಹಾಯುದ್ಧವನ್ನ ಸಾರಿದ್ದಾರೆ. ಚುನಾವಣಾ ಆಯುಕ್ತರಿಗೆ ಬಿಜೆಪಿ ನಿಯೋಗ ದೂರನ್ನ ಕೊಟ್ಟಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಮೈತ್ರಿ ನಾಯಕರು ಗರಂ ಆಗಿದ್ದಾರೆ. ಇವತ್ತು NDA ಎಲ್ಲ ಪಾರ್ಟ್ನರ್ಸ್ ನಾನು, ಕುಮಾರಸ್ವಾಮಿ ಅವರು, ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ ಅವರು, ಸದಾನಂದ ಗೌಡರು ಮತ್ತು ಎಲ್ಲ ಇತರ ಧುರೀಣರು ಸೇರಿ ನಾವಿವತ್ತು ಚುನಾವಣಾ ಆಯೋಗಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಏನು ಅಕ್ರಮಗಳನ್ನು SIRದಲ್ಲಿ ಮಾಡ್ತಾ ಇದ್ದಾರೆ, ಇದರ ಒಂದು ವಿರುದ್ಧ ಪ್ರತಿಭಟಿಸಿ ಮನವಿಯನ್ನ ಕೊಟ್ಟಿದ್ದೇವೆ. ಯಾವ ಜಾಗೃತಿ ಮೂಡಿಸ್ತಾ ಇದ್ದೀರಿ? ಅಕ್ರಮ ಮತದಾರನ ಸೇರಿಸಿ ಅಂತ ಕ್ರಿಯೇಟ್ ಮಾಡೋದಕ್ಕೆ ಜಾಗೃತಿ ಮೂಡಿಸ್ತಾ ಇದ್ದೀರಾ ನೀವು? ಇದನ್ನ ಕೇಳಲಿಕ್ಕೆ ಬಯಸ್ತೀನಿ. ಯಾರು ಯಾತಿಗೆ ಪ್ರತಿಭಟನೆ ಮಾಡ್ತಾರೆ? ಅಕ್ರಮ ಮತದಾರನ ಸೇರಿಸ್ತಾ ಇಲ್ಲ ಅಂತ ಪ್ರತಿಭಟನೆ ಮಾಡ್ತಾರ? ಚುನಾವಣಾ ಆಯೋಗದ SIR ನಲ್ಲಿ ದೋಷ ಇಲ್ಲ. ಆ SIR ನ ಅನುಷ್ಠಾನಕ್ಕೆ ತರಲಿಕ್ಕೆ ನಿಮ್ಮ ಅಧಿಕಾರಿಗಳನ್ನೇನು ಬಿಟ್ಕೊಂಡಿದ್ದೀರಿ? ಈಗ ನೀವೇ ಮಾಡ್ಬೇಕಲ್ವಾ? ಅದನ್ನು ಮಾಡ್ತಕ್ಕಂಥ ದೋಷ ಇದೆ. ಅವರ ಮೇಲೆ ನಿಮ್ಮ ಜಿಲ್ಲಾಧಿಕಾರಿಗಳು, ನಿಮ್ಮ BPOಗಳ ಮೇಲೆ ನೀವು ಪ್ರತಿಭಟನೆ ಮಾಡಿದ್ರೆ ನಮ್ಮದು ನಿಮ್ಮ ಬೆಂಬಲ ಇದೆ. ರೈಟ್, ಓಕೆ. ಇನ್ನು ಬಿಜೆಪಿ ನಾಯಕರು JDS ನಾಯಕರೇನು ಸಾಲು ಆರೋಪ ಮಾಡ್ತಾ ಇದಾರಲ್ಲ, ಈ ಆರೋಪಕ್ಕೆ ಕಾಂಗ್ರೆಸ್ ನಾಯಕರೇನು ಸುಮ್ಮನೆ ಕೂತ್ಕೊಂಡಿಲ್ಲ, ಅವರು ಸಹ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. NDA ಆರೋಪವನ್ನ ತಳ್ಳಿ ಹಾಕಿದೆ ಕಾಂಗ್ರೆಸ್. ಬಿಜೆಪಿ ವಿರುದ್ಧ ಹರಿಹಾಯ್ದಿರುವಂಥದ್ದು ಕಾಂಗ್ರೆಸ್ ನಾಯಕರು. ಎಲ್ಲ ಪಾರ್ಟಿಯವರು ಕೂಡ BLAಗಳನ್ನು ಅಪಾಯಿಂಟ್ ಮಾಡಿಕೊಳ್ಳಲಿಕ್ಕೆ ಚುನಾವಣಾ ಆಯೋಗ ಅವಕಾಶ ಕೊಟ್ಟಿದೆ. ಅವರು ಕೂಡ ಬಿಜೆಪಿಯವರು ಕೊಟ್ಟಿದ್ದಾರೆ, ದಳದವರು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯವರು ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ. ಜೊತೆಗೆ ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಸೇವೆ ಮಾಡಬಹುದು, ಸಹಾಯ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಇದು ಅವರು SIRನ ಅವರವರ ಅಧಿಕಾರಿಗಳು ಅವ್ರಿಗೇನು ಮಾರ್ಗದರ್ಶನ ಇದೆ ಅದ್ರ ಪ್ರಕಾರ ಮಾಡ್ತಾರೆ. ನಾವು ಸರ್ಕಾರದವರು ಯಾವ ರೀತಿ ಮಧ್ಯಪ್ರವೇಶ ಮಾಡೋದಿಲ್ಲ. ಆದರೆ ಅವ್ರಿಗೇನು ಆತಂಕ ಅಂದರೆ ನಮ್ಮ ಜನರಿಗೆ ಸರ್ಕಾರ ಇಷ್ಟು ಜಾಗೃತಿ ಮೂಡಿಸ್ತಾ ಇದೆಯಲ್ಲ, ಅದಕ್ಕೆ ಅವ್ರಿಗೆ ಭಯ ಇದೆ. ಅವ್ರ ಎಲೆಕ್ಷನ್ ಕಮಿಷನ್ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಅನ್ನೋದು ಅವರು ವ್ಯಕ್ತಪಡಿಸಿದ್ದಾರೆ. ಇದನ್ನು ರದ್ದು ಮಾಡಬೇಕು ಅಂತ ಹೇಳಿದ್ದೆ, ಅದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದೆ. ಎಲೆಕ್ಷನ್ ಕಮಿಷನ್ ಅವರು ಸೂಚನೆಗಳು ಕೊಟ್ಟಿದ್ದಾರೆ, ಅದರ ಪ್ರಕಾರ ಕೆಲಸ ನಡೀತಾ ಇದೆ. ಅದರಲ್ಲಿ ಯಾವ ಗೊಂದಲಗಳು ಕೂಡ ಇಲ್ಲ. ಏನಾದರೂ ಅವರು ಮಾನಿಟರ್ ಮಾಡ್ತಾರಲ್ವಾ, ಎಲೆಕ್ಷನ್ ಕಮಿಷನ್ ಅವರು ಮಾನಿಟರ್ ಮಾಡ್ತಾರೆ. ಏನಾದರೂ ತಪ್ಪುಗಳಿದ್ರೆ ಅವರು ನೋಡ್ತಾರೆ. ರಾಜಕೀಯ ಕಾರಣದಿಂದ ಬೇರೆಯವರು, ಈಗ BJP ಅವರಾಗಲಿ ಜನತಾದಳದವರಾಗಲಿ, ರಾಜಕೀಯ ಕಾರಣದಿಂದ ಅವ್ರ ಹೇಳಿಕೆಗಳು ಕೊಡೋದ್ರಲ್ಲಿ ಅರ್ಥವಿಲ್ಲ. ಯಾಕೆಂದರೆ ಚುನಾವಣಾಧಿಕಾರಿಗಳು ಅವರು ಅದನ್ನು ಮಾನಿಟರ್ ಮಾಡ್ತಾರೆ. ಒಂದು ವೇಳೆ ಅಲ್ಲಿ ಯಾರೇ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಅದನ್ನು ಅವರಿಗೆ ಹೇಳ್ಬೋದು. ಅದು ನೀವು ಏನೇನಿದೆ ಪಾರದರ್ಶಕವಾಗಿ ಮಾಡಿ, ಕರೆಕ್ಟಾಗಿ ಮಾಡಿ. ಯಾವ ನಾಗರಿಕನಿಗೂ ಕೂಡ ಅವರ ಮತದಾನದ ಹಕ್ಕನ್ನು ನೀವು ಕಸ್ಕೊಳ್ಳೋ ಅಧಿಕಾರ ನಿಮ್ಗಿಲ್ಲ ಅಂದ್ಬಿಟ್ಟು ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂದ್ರೇನು, ಸಾಫ್ಟ್ವೇರ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ಹಿಯರಿಂಗ್ ಮಾಡಲಾರ್ದೆ ಕೊಡಬಾರ್ದು, ಟ್ರಿಬ್ಯುನಲ್ ಸೆಟ್ಟಿಂಗ್ ಬಗ್ಗೆ ಇರ್ಬೋದು, ಇದೆಲ್ಲನೂ ಕೂಡ ಅವರಿಗೆ ಸ್ಪಷ್ಟೀಕರಣ ಕೇಳಿದ್ವಿ, ಕೊಟ್ಟಿದ್ವಿ. ನನಗೆ ಟೈಮ್ ಕೊಟ್ಟೇ ಇಲ್ಲ. ಇವತ್ತು ವಿಜೇಂದ್ರಾಗ ಹೆಂಗೆ ಟೈಮ್ ಕೊಟ್ಟರು? ವಿಜೇಂದ್ರ ಅವರಿಗೆ ಕಾಂಗ್ರೆಸ್ ನಮ್ಮ ಒಂದು ಸರ್ಕಾರದ ಕ್ಯಾಬಿನೆಟ್ ಡಿಸಿಷನ್ ಅನ್ನ ನಾವು ಅವರಿಗೆ ವೈಯಕ್ತಿಕವಾಗಿ ಅಧಿಕೃತವಾಗಿ ಹೋಗಿ ಕೊಡಬೇಕು ಅಂದರೆ ಎಲೆಕ್ಷನ್ ಕಮಿಷನ್ ನಮಗೆ ಟೈಮ್ ಕೊಡಲ್ಲ.